ನಮಸ್ತೆ. ನಿಮ್ಮ ಹೆಸರುಪಾ? ನನ್ನ ಹೆಸರು ಪದ್ಮಾವತಿ. ಪದ್ಮಾವತಿ. ಅಮ್ಮ ಹಾಂ. ಎಲ್ಲಿಂದ ಬರೋವಂಥದ್ದು? ನಾವಿಲ್ಲೇ ಮಾರುತಿ ಸರ್ಕಲ್ ಹನುಮಂತ ನಗರ. ಮಾರುತಿ ಸರ್ಕಲ್ ಹನುಮಾನ್ ನಗರಿಂದ. ಅಮ್ಮ ಹಾಂ. ಏನ್ ಪ್ರಾಬ್ಲಮ್ಸ್ ಇಂದ ಸರಕೇರಿಗೆ ಬಂದಿದ್ದು ನೀವು? ಸರಕೆರೆ ಅವಾಗ ನನಗೆ ತುಂಬಾನೇ ಶೋಲ್ಡ್ರ್ ಪೇನ್ಸ್ ಬರ್ತಾ ಇತ್ತು ನನಗೆ. ಹಾ, ಮತ್ತೆ ಒಂದು ಸ್ವಲ್ಪ ಐ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು. ಕಣ್ ಪ್ರಾಬ್ಲಮ್ ಇತ್ತು. ಓಕೆ. ಸ್ವಲ್ಪ ಹೇರ್ ಫಾಲು ಜಾಸ್ತಿ ಇತ್ತು. ಹಾ, ಹಾ, ಹಾ. ಮತ್ತೆ ವೆರಿಕೋಸ್ ಜಾಸ್ತಿ ಇತ್ತು. ಓಕೆ. ಮತ್ತೆ ಹರ್ನಿಯಾ ಬೇರೆ ಆಪರೇಷನ್ ಆಗಿತ್ತಲ್ವಾ, ತುಂಬ ಹಾ. ಹೊಟ್ಟೆ ನೋವು ಬರ್ತಿತ್ತು ನನಗೆ. ಓಕೆ. ತಲೆಯಿಂದ ಪಾದದವರೆಗೆ ಎಲ್ಲ ಪ್ರಾಬ್ಲಮ್ಸು ಇತ್ತು ಅಂದ್ಕೊಳ್ಳಿ. ಫುಲ್ ಜಾಸ್ತಿ ಪ್ರಾಬ್ಲಮ್ಸ್ ಇತ್ತು. ಪ್ರಾಬ್ಲಮ್ಸೇ. ಹಾ, ಹಾ. ಮಂಡಿ ಅಂತೂ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅವಾಗ. ಅಂದ್ರೆ ನಡೆಯಕ್ ಆಗ್ತಾ ಇರ್ಲಿಲ್ಲ. ಮಂಡಿ ನೋವು ಬರ್ತಿತ್ತು. ಮಂಡಿ ನೋವು ಬರ್ತಾ ಇತ್ತು. ಹಾ, ಹ್ಮ್. ಹಾ. ಅರಣ್ಯ ಆಸ್ತಮಾ. ಪ್ರಾಬ್ಲಮ್, ಆಸ್ತಮಾ. ಹಾ, ಹಾ. ಹ್ಮ್. ಎಲ್ಲ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್ ಹಾ, ಅನ್ಕೊಳ್ಳಿ. ಹಾ, ಹಾ. ಹ್ಮ್. ಓಕೆ ಅಮ್ಮ, ಇಷ್ಟು ಪ್ರಾಬ್ಲಮ್ಗೆ ಎಷ್ಟು ದಿನ ಸರಕೇರಿಗೆ ಬಂದು ಥೆರಪಿ ತಗೊಂಡ್ರಿಮ್ಮ? ನಾನು ಫಸ್ಟ್ ಒಂದು 1 ಇಯರ್ ಕಂಟಿನ್ಯೂಸ್ ಆಗಿ ಬಂದೆ. ಓಕೆ. ಆಮೇಲೆ ಏನೋ ಸ್ವಲ್ಪ ಮಧ್ಯದಲ್ಲಿ ಏನೇನೋ ಆಯಿತು, ಸ್ವಲ್ಪ ಡಿಪ್ರೆಷನ್ ಆಗ್ಬಿಟ್ಟು 1 ವರ್ಷ ಬರಲೇ ಇಲ್ಲ. ಓಕೆ. ಆಮೇಲೆ ತಿರುಗಿ ಇವಾಗ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಿದ್ದೀನಿ. 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹ್ಮ್. ಬರ್ತಾ ಇದ್ದೀರಾ. ಸರಕೇರಿಗೆ ಬಂದ್ಮೇಲೆ ಎಷ್ಟು ದಿನ ಆದ್ಮೇಲೆ ನಮ್ಮ ಜೇಡಲ್ ತಾಲ್ಕ್ಲೇನ್ ವಾಟರು, ಮ್ಯಾಟ್ ಇದೆಲ್ಲ ತಗೊಂಡಿದ್ದೀರಲ್ಲ, ಎಷ್ಟು ದಿನ ಆದ್ಮೇಲೆ ತಗೊಂಡ್ರಿಮ್ಮ? ಇದು ಮ್ಯಾಟ್ ಮಾತ್ರ 1 ವರ್ಷ ಆದ್ಮೇಲೆ ತಗೊಂಡೆ. ಓಕೆ. ಆ ವರ್ಷ ಆದ್ಮೇಲೆ ತಿರುಗಿ ಇನ್ನೇನು ಸರಕರಿಗೆ ಹೋಗೋದು ಬೇಕಾಗಿಲ್ಲ ಅಂತ ಅನ್ಸಿತ್ತು, ಹೋಗ್ತಾ ಇರಲಿಲ್ಲ. ಹಾ, ಬಟ್ ಅದು ಅಲ್ಲಿ ಬರೋದ್ರಿಂದ ತುಂಬ ಯೂಸಸ್ ಆಗುತ್ತೆ ಅನಿಸ್ತು ತಿರುಗಿ. ಹಾ, ಹಾ. ಮಧ್ಯದಲ್ಲಿ ಹೆಲ್ತ್ ಬೇರೆ ಸ್ವಲ್ಪ ಅಪ್ಸೆಟ್ಸ್ ಆಯಿತು, ತಿರುಗಿ ಬರೋಕ್ಕೆ ಶುರು ಮಾಡಿದೆ. ಓಕೆ. ಆಮೇಲೆ ಒಂದು 4 ಇಯರ್ಸ್ ಆದ್ಮೇಲಿಂದ ವಾಟರ್ ಡಿವೈಸ್ ತಗೊಂಡೆ. 4 ಇಯರ್ಸ್ ಆದ್ಮೇಲೆ ವಾಟರ್ ಡಿವೈಸ್ ತಗೊಂಡ್ರಿ. ಅಮ್ಮ ಹ್ಮ್. ಇವಾಗ ಬಂದು ಮಂಡಿ ನಡೆಯಕ್ ಆಗ್ತಿರ್ಲಿಲ್ಲ, ಅಸ್ತಮಾ ಪ್ರಾಬ್ಲಮ್, ಹರ್ನಿಯಾ ಇತ್ತು, ಹ್ಮ್. ತಲೆಯಿಂದ ಪಾದದವರೆಗೂ ಪೇನ್ ಇತ್ತು, ಶೋಲ್ಡರ್ ಪೇನ್ ಇದೆಲ್ಲ ಹೌದು. ಹೇಳ್ತಾ ಇದೀರಲ್ಲ, ಹ್ಮ್. ಇದೆಲ್ಲ ಒಂದು ಇವಾಗ ಹೇಗಿದೆ ಅಮ್ಮ ಪ್ರಾಬ್ಲಮ್ಸ್? ಇವಾಗ ಸದ್ಯಕ್ಕೆ ಏನು ಮಂಡಿ ಸ್ವಲ್ಪ ಏನೋ ಇತ್ತೀಚೆಗೆ ಅದು ನಾನು ಮಾಡ್ಕೊಂಡಿದ್ದು ಏರ್ಲೈನ್ ಫ್ರಾಕ್ಚರ್ ಆಗಿದೆ. ಹಾ, ಹಾ. ಮಿಕ್ಕಿದ್ದೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ. ಅಷ್ಟು ವೆರಿಕೋಸ್ ಇದೆ, ಬಟ್ ಅದು ಬ್ಲೂ ನರ್ವ್ಸ್ ಕಾಣಿಸ್ತಾನೆ ಇರುತ್ತೆ. ಹಾ, ಹಾ. 100% ಕ್ಯೂರ್ ಆಗಿಲ್ಲ. ಹ್ಮ್, ಹ್ಮ್, ಹ್ಮ್. ವೀಸಿಂಗ್ ಅಂತೂ 75% ಕ್ಯೂರ್ ಆಗಿದೆ. 75% ಕ್ಯೂರ್ ಹ್ಮ್. ಆಗಿದೆ. ಓಕೆ. ಮತ್ತೆ ನನಗೆ 3 ಇಯರ್ಸ್ ಬ್ಯಾಕು ಕ್ಯಾಟ್ರಾಕ್ ಇದೆ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಹ್ಮ್, ಹ್ಮ್, ತಿರುಗಿ ನಾನು ವರ್ಷ ವರ್ಷ ಟೆಸ್ಟ್ ಮಾಡಿಸ್ತಾನೆ ಇದ್ದೀನಿ, ಆಪರೇಷನ್ ಮಾಡಿಸ್ಬಿಡೋಣ ಅಂತ. ಹ್ಮ್. ಕ್ಯಾಟ್ರಾಕ್ ಗ್ರೋತೇ ಆಗಿಲ್ಲ. ಅವ್ರು ವಾವ್, ಸೂಪರ್. ಕ್ಯಾಟ್ರಾಕ್ ಬಲಿಬೇಕು ಆಮೇಲೆ ಮಾಡ್ತೀವಿ ಅಂದಿದ್ರು. ಹಾ, ಹಾ. ಅವಾಗ 3 ವರ್ಷದಿಂದ ಎಷ್ಟಿದೆಯೋ ಸ್ಟೇಜು, ಹ್ಮ್. ಈಗಲೂ ಅಷ್ಟೇ ಇದೆ. ಕ್ಯಾಟ್ರಾಕ್ ಗ್ರೋತೇ ಆಗಿಲ್ಲ. ಗ್ರೋತ್ ಆಗಿಲ್ಲ. ಹ್ಮ್. ಥೆರಪಿ ಮಾಡೋದ್ರಿಂದ ಅದು ಸ್ಟಾಪ್ ಆಗಿದೆ. ಹಂಗೆ ಇದೆ, ಯಾವ ಲೆವೆಲಲ್ಲಿ ಇದೆಯೋ ಹಂಗೆ ಇದೆ ಅದು. ನೀರ್ ಹಂಗೆ. ಕುಡಿಯೋದ್ರಿಂದ, ಹೈಡ್ರಾಪೋ ಎಲ್ಲ ಯೂಸ್ ಮಾಡೋದ್ರಿಂದ ಹಾಗೆ ಇದೆ. ಹೌದು. ಓಕೆ, ಓಕೆ. ಆಪರೇಷನ್ ಏನು ಮಾಡ್ಸೇ ಇಲ್ಲ. ಕಣ್ಣ ಇನ್ನೂ ಮಾಡಿಸಿಲ್ಲ. ಹಾ, ಹಾ, ಹಾ. ಹ್ಮ್. ಇವಾಗ ಶೋಲ್ಡರ್ ಪೇನ್ ಮತ್ತೆ ಹರ್ನಿಯಾ ಅದೆಲ್ಲ ಬಂದು ಅದು ಹರ್ನಿಯಾ ಆಪರೇಷನ್ ಆಗಿತ್ತು ನನಗೆ ಅಲ್ಲಿ ಹಾ, ಬರೋಷ್ಟರಲ್ಲೇನೆ. ಹೊಟ್ಟೆ ಹಾ. ನೋವು ಬರೋದೆಲ್ಲ ನಿಂತಿದೆ ಇವಾಗ. ನಿಂತಿದೆ. ಹಾ, ಹಾ. ಬಟ್ ಶೋಲ್ಡರ್ ಪೇನ್ ಅಂತೂ ಅವತ್ತೇನೆ ನಾನು ಫಸ್ಟ್ ಡೇ ತಗೊಂಡ ಟ್ರೀಟ್ಮೆಂಟ್ ಬಂದಾಗ್ಲೇನೆ ಹ್ಮ್. ತುಂಬಾನೇ ಎತ್ತಕ್ಕಾಗದೆ ಇದ್ದು ಅನ್ನೋದು. ಹಾ. ನಮ್ದು ಎಲ್ಲ ನಾನು ಕಂಪ್ಯೂಟರ್ ವರ್ಕ್ ಅಲ್ಲ ಆಫೀಸಲ್ಲಿ 8 ಹಾ. ಅವರ್ಸ್ ಫುಲ್ ಹಾ, ಹಾ. ಕಂಪ್ಯೂಟರ್ ವರ್ಕ್. ಹ್ಮ್. ಅದು ಎತ್ತಕ್ಕೆ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ಪೇನ್ ಇತ್ತು. ಹ್ಮ್. ಅಲ್ಲಿ ಬಂದು ತಿರುಗಿ ಒಂದೇ ದಿವಸಕ್ಕೇನೆ ಟ್ರೀಟ್ಮೆಂಟ್ ತಗೊಂಡಿದ್ದು ನಾನು. ಹಾ. ತಿರುಗಿ ವಾಪಸ್ ಬರೋಷ್ಟರಲ್ಲಿ ನೋಡ್ರಿ ಹಿಂಗೆ ಅಂತ ಪೇನೇ ನೋಡಿದ್ರೆ ಇಲ್ಲ. ಒಂದೇ ದಿವಸಕ್ಕೆ ಶೋಲ್ಡರ್ ಪೇನ್ ವಾಸ ವಾಸಿ ಹೋಗ್ಬಿಟ್ಟಿತ್ತು. ಆಗೋಗಿದೆ. ತುಂಬಾ ಸೂಪರ್. ಆಶ್ಚರ್ಯ. ಅಮ್ಮ ಇವಾಗ ಎಷ್ಟು ಪರ್ಸೆಂಟ್ ನಿಮ್ಗೆ ಸರಕೇರಿಗೆ ಬಂದ್ಮೇಲೆ ಬೆಟರ್ ಅಂತ ಹೇಳಿ ಅನ್ಸುತ್ತೆ? 75% ಬೆಟರ್ ಅನ್ಸುತ್ತೆ. 75% ಬೆಟರ್ ಅಂತ ಹೌದು. ಅನ್ಸುತ್ತೆ. ಇವಾಗ ವಾಟರ್ ಡಿವೈಸ್ ಇರ್ಬೋದು, ಬೆಡ್ ಇರ್ಬೋದು ಎಲ್ಲ ತಗೊಂಡಿದ್ರಿ. ಕಾಸ್ಟ್ ವೈಸ್ ಜಾಸ್ತಿ ಅಂತ ಅನ್ಸ್ಲಿಲ್ವಾ ನಿಮ್ಗೆ? ನಾನು ಮೆಡಿಸಿನ್ಸ್ಗೆ ಇದು ಟ್ರೀಟ್ಮೆಂಟ್ಸ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ. ಹಾ, 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 ಹಾ. ಅದ್ರ ಮುಂದೆ ಇದೇನು ಕಾಸ್ಟ್ಲಿ ಅಂತ ಅನಿಸ್ಲಿಲ್ಲ ಹೌದು, ನನಗೆ. ಹೌದು. ಮತ್ತೆ ನೀವು ಹಾಕ್ತಿರ್ತೀರಲ್ವಾ ಫಾರಿನ್ ಡಾಲರ್ಸ್ಗೆ ಎಷ್ಟಾಗುತ್ತೆ ರೇಟ್ ಹೌದು, ಅಂತ. ಹೌದು, ಹೌದು. ಫಾರಿನ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಗೆ ಇವಾಗ ನೀವು ಕೊಡ್ತಾ ಇರೋದು ಅಟ್ಲೀಸ್ಟ್ ವೆರಿ ಚೀಪ್ ಅಂಡ್ ಬೆಸ್ಟ್ ನೀವು ಕೊಡ್ತಾ ಇರೋದು ನಮಗೆ. ಓಕೆ. ಅದರಿಂದ ಅದು ಕಾಸ್ಟ್ಲಿ ಅನಿಸಿದ್ರು ಕೂಡ ಆ ಟೈಮಲ್ಲಿ ತಗೋಬೇಕಾದ್ರೆ ತಗೊಂಡ್ಮೇಲೆ ಉಪಯೋಗಗಳೆಲ್ಲ ಅನುಭವಿಸಿದ್ಮೇಲೆ ಹಾ, ಹಾ. ಎಷ್ಟೋ ಲಕ್ಷಾಂತರ ರೂಪಾಯಿ ಮೆಡಿಸಿನ್ಸ್ ಉಳಿಯುತ್ತಲ್ಲ ನಮಗೆ, ಆಸ್ಪತ್ರೆಗಳಿಗೆ ಹೋಗಿ ಬರೋದು ಉಳಿಯುತ್ತಲ್ಲ, ಹೌದು. ಅದು ನಮ್ಗೆ ಈಗ ಅಷ್ಟು ನೀವು ಅನ್ಸಲ್ಲ. 3-4 ಇಯರ್ಸ್ ಇಂದ ಯೂಸ್ ಹ್ಮ್. ಮಾಡಕ್ ಶುರು ಮಾಡ್ದಾಗಿಂದ ಹ್ಮ್. ಹಾಸ್ಪಿಟಲ್ಗೆ ಏನಾದ್ರು ಜಾಸ್ತಿ ಖರ್ಚು ಮಾಡಿರೋದು ಉಂಟಾ? ಆವಾಗ್ಲಿಂದ ಆಮೇಲೆ ನಾನು ಒಂದ್ ದಿವಸನೂ ಹಾಸ್ಪಿಟಲೈಸ್ ಆಗೇ ಇಲ್ಲ. ಫಸ್ಟ್ 4 ಆಫ್ ಆಲ್ ಇಯರ್ಸ್ ಇಂದ ಆಗಿಲ್ಲ. ಒಂದಿನಕ್ಕೂ ಹೋಗೇ ಒಂದ್ ಇಲ್ಲ. ದಿವ್ಸಕ್ಕೂ ಹೋಗಿಲ್ಲ ನಾನು. ಸೂಪರ್ ಏನು ಪ್ರಾಬ್ಲಮ್ಸ್ ಅಂತಾನೆ ಹೋಗಿಲ್ಲ. ಏನಿಲ್ಲ. ಬಟ್ ಇತ್ತೀಚೆಗೇನೆ ಅದು ಬಿ ಪಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹ್ಮ್, ಹ್ಮ್, ಸ್ವಲ್ಪ ಟೆನ್ಷನ್ ಇಂದ ಮೋಸ್ಟ್ಲಿ ಆಗ್ತಾ ಇರ್ಬೋದು ಅದು. ನನ್ನ ಮೊಮ್ಮಗನ ಟೆನ್ಷನ್ ಹ್ಮ್, ಹ್ಮ್. ಅದರಿಂದ ಆಗ್ತಾ ಇರ್ಬೋದು. ಬಟ್ ಇದುವರೆಗೂ ಏನು ಟ್ಯಾಬ್ಲೆಟ್ಸ್ ತಗೊಂಡೇ ಇಲ್ಲ. ಮುಂಚೆ ತಗೊಳ್ತಾ ಇದ್ರಾ? ಹಂಗೆ ಮೇಂಟೈನ್ ಮಾಡಕ್ ನೋಡ್ತೀನಿ. ಇಲ್ಲ ಬಿ ಪಿ ತಗೊಂತಾನೆ ಅಲ್ಲ, ಇರ್ಲಿಲ್ಲ. ಸರಕೇರಿಗೆ ಬರೋದ್ಕಿಂತ ಮುಂಚೆ ಇವಾಗ ನಮ್ ಥೆರಪಿ ಯೂಸ್ ಮಾಡೋದ್ಕಿಂತ ಮುಂಚೆ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇಲ್ಲ ಇದ್ರಾ? ಬಿ ಪಿ ತಗೊಳ್ತಾ ಇರ್ಲಿಲ್ಲ. ಬೇರೆ ಆಲ್ ಪ್ರಾಬ್ಲಮ್? ಆಸ್ತಮಾಗ್ ತಗೊಳ್ತಾ ಇದ್ದೆ. ಆಸ್ತಮಾಗ್ ಏನು ಒಂದೊಂದ ಮಾತ್ರ ತಗೊಳ್ತಾ ಇದ್ದಿದ್ದು. ಎಷ್ಟು ಟ್ಯಾಬ್ಲೆಟ್ಸ್ ಯೂಸ್ ಕಾಲು ಮಾಡಿದ್ರಿ? ವೆರಿಕೋಸ್ ಬೇರೆ ಊದ್ಕೊಂಡಾಗ ತುಂಬಾ ನೋವು ಬರ್ತಿತ್ತು, ನಿಂತ್ಕೊಳಕ್ ಆಗದೆ ಇರೋಂಗೆ. ಹಾ, ಹಾ, ಹಾ. ಮೊದಲೆಲ್ಲ ಒಂದು 4-5 ಮಾತ್ರ ಯೂಸ್ ಮಾಡ್ತಿದ್ದೆ. ಇವಾಗ ಇವಾಗ ಆಸ್ತಮಾಗೆ ಒಂದು ಇನ್ಹೇಲರ್ ಮಾತ್ರ ತಗೊಳ್ತೀನಿ ಅಷ್ಟೇ ನೈಟಲ್ಲಿ.
ಮಿಕ್ಕಿದೆಲ್ಲ ಏನು ಎಷ್ಟೊಂದು 4-5 ಟ್ಯಾಬ್ಲೆಟ್ಸ್ ಅವಾಯ್ಡ್ ಆಗೋಯ್ತಲ್ಲ. ಅವಾಯ್ಡ್ ಆಗೋಗಿದೆ. ಹ್ಮ್. ಸೊ ತುಂಬಾ ನೀವು ಸರಕೇರ್ ಥೆರಪಿ ಯೂಸ್ ಮಾಡಾದ್ಮೇಲೆ ಡಾಕ್ಟರ್ ಶಾಪ್ ಹ್ಮ್. ಹೋಗೋದು ಕಂಟ್ರೋಲ್ ಆಗಿದೆ. ಟ್ಯಾಬ್ಲೆಟ್ ಹೌದು. ಸ್ಟಾಪ್ ಮಾಡಿದೀರಾ. ಹೌದು. ಒಂದು 75% ಬೆಟರ್ ಆಗಿದೆ. ಬೆಟರ್ ಆಗಿದೆ. ಕಾಲ್ ನೋವು ಅಂತ ಹೇಳಿದ್ರಲ್ಲ, ಮಂಡಿ ಹ್ಮ್. ನೋವು ಇಷ್ಟೊತ್ತು ನಿಂತ್ಕೋಬೋದಿತ್ತ ಮುಂಚೆ ಎಲ್ಲ? ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಹ್ಮ್ ಹ್ಮ್ ಕೂತ್ಕೊಂಡಿದ್ರೂನು ಇಲ್ಲೆಲ್ಲ ಥೈಸೆಲ್ಲ ಪೇಯ್ನ್ ಬರೋದು. ಜಾಸ್ತಿ ಹೊತ್ತು ಕೂತ್ಕೊಂಡ್ರುನು. ಹ್ಮ್ ಹ್ಮ್. ನಿಂತ್ಕೊಂಡ್ರುನು ಕಾಲು ನೋವು ಬರ್ಬೇಕು. ಹಾ. ಪಾತ್ರೆ ತೊಳೆಯಕ್ಕೆ ನಿಂತ್ಕೊಂಡ್ರೆ ನೋವು ಬರ್ತಿತ್ತು. ಕಾಲು ನೋವು ಇವಾಗ ಏನು ಬರ್ತಿತ್ತು. ಇಲ್ಲ. ಇವಾಗೇನಿಲ್ಲ. ಓಕೆ ಓಕೆ ಸೂಪರ್ ಅಮ್ಮ. ಹ್ಮ್. ಸರಕೇರ್ ಬೆಟರ್, ನಮ್ಮ ಸಾರಿ ಹಾಸ್ಪಿಟಲ್ ಬೆಟರ್, ಸರಕೇರ್ ಬೆಟರ್ ಅಮ್ಮ? ಸೆರಕೆರ್ ಬೆಟರು. ಅಯ್ಯೋ, ಸೆರಕೆರೆ ಹಾಸ್ಪಿಟ್ಲಿಗೆ ಬೆಟರ್. ಹೋಗಕ್ಕೇನೆ ಅಲರ್ಜಿ ಅಲ್ವಾ? ಆ ಹೌದು. ಮಾತ್ರೆ ನುಂಗೋದು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಹ್ಮ್, ಹ್ಮ್, ಹ್ಮ್. ಮೊದಲೇ ನಂಗೆ ಮೆಡಿಸಿನ್ಸ್ ಅಂದ್ರೆ ಅಲರ್ಜಿ ನಂಗೆ. ಬಟ್ ಹ್ಮ್. ತಗೊಳ್ಳೇಬೇಕಾಗಿತ್ತು, ತಗೊಳ್ತಾ ಇದ್ದೆ ಓಕೆ ಅಷ್ಟೇನೇನೆ. ಓಕೆ. ಸರಕೇರಿಗೆ ಬಂದು ವಿತೌಟ್ ಮೆಡಿಸಿನ್, ಆಪರೇಷನ್, ಇಂಜೆಕ್ಷನ್ ಇಲ್ದಲೆ ಆರೋಗ್ಯವಾಗಿದ್ದೀರಾ. ಆರೋಗ್ಯವಾಗಿದ್ದೀವಿ ನಿಜ. ಓಕೆ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಮಾ. ಯು ಸೊ ಮಚ್.